ಶಿವರಾಯ ಮಾಸ್ತರ್ ಬಹಳ ಹಾರಾಡಿ ಹೋಗ್ಯಾರ. ಇವತ್ತು ಈ ಜವಳಿ ಡಿ ಗ್ರಾಮದೊಳಗೆ ತಿಳಿದು ಹೋಗಲಿ ಅನ್ನಕ್ಕಂತ ಮಾತು ಹೇಳಿದಿವಿ. ಹೇಳಿದೇವಲ್ರಿಪ್ಪ. ಅವ್ರೇನ್ ತಿಳ್ಕೊಂಡಾರ, ನನಗ ಹೆಣ್ಣು ಮಗಳು ಅಂತೇಳಿ ಹಿಂಗ ಅಂದಾರ ಅಂತೇಳಿ ಹೇಳ್ಯಾರ. ಅಕ್ಕಿ ಬಹಳ ಹಾರಾಡ್ಯಾರ ಅಂತೇಳಿ ಹಿಂಗತ್ತೇಳಿ ಅಂದಾರ ಅಂತ ಹೇಳ್ಯಾರಿಪ್ಪ. ತಾವೆಲ್ಲರೂ ಕೇಳಿರಿ, ಅವರು ಕೇಳ್ಯಾರ, ನಮ್ಮ ಹುಡುಗರು ಕೇಳ್ಯಾರ. ಹೌದೌದ್ರಿಪ್ಪ. ಒಂದ್ ವೇಳೆ ಶಿವರಾಯ ಮಾಸ್ತರ್ ಬಹಳ ಹಾರಾಡ್ಯಾಳ ಅಂತ ಹಿಂಗ ನಾ ಏನಾದ್ರು ಅಂದಿದ್ನಿ ಅಂದ್ರ, ಅದ ಏನ್ರಿ ರೆಕಾರ್ಡ್ ಇತ್ತಂದ್ರ, ನಿಮ್ಮಲ್ಲಿ ಏನಾದ್ರು ಪ್ರೂಫ್ ಇತ್ತಂದ್ರ ಇವತ್ತ ಸ್ಟೇಜಿಗೆ ತಗೊಂಬರಿ. ಇವತ್ತಿನ ದಿವಸ ಹಾಡಿಕೆ ನಾ ಬಿಟ್ಟು ಬಿಡ್ತೀನಿ ಅಂತ ಅಗಡೆ ಸಂದ್ರೊಳಗೆ ಹೇಳಿನ. ಹೌದು. ಏನ್ ಹೇಳ್ತೀರಿ? ಶಿವರಾಯ ಮಾಸ್ತರ್ ನಿಮಗ ಗೌರವ ಕೊಟ್ಟೆ ಮಾತಾಡಿ ನಾವು. ಗೌರವ ಕೊಟ್ಟಿದ್ದೆವು. ಶಿವರಾಯ ಮಾಸ್ತರ ಹೋದ್ ಪಾಳ್ಯದೊಳಗ ಅಂದ್ರೆ ಇಂಗ್ಲಿಷ್ ಒಳಗ ಬಹಳ ಹಾರಾಡ್ಯಾರ, ಇಲ್ಲಿ ತಿಳಿದು ಹೋಗ್ಲಿ ಅಂದಿನ. ಮತ್ ಹೆಂಗ ಜ್ಞಾನದ ಕುಸ್ತಿ ಅಜ್ಞಾನದ ಇಲ್ಲ ಅಂತ ಹೇಳಿನ. ಹೌದೌದು. ಮತ್ತೆ ಏನಾರ ತಿಳ್ಕೊಂಡು ಬಂದು ಸ್ಟೇಜಿಗೆ ಮಾತಾಡ್ತೀರಿ ಅಂದ್ರ ಮತ್ತೆ ನೀವು ಒಬ್ಬ ಸಾಹಿತ್ಯಗಾರ ಆದರೂ ಸಹಿತ ವ್ಯರ್ಥ ಆಗಿ ಹೋಗ್ತದ. ಹೌದೌದ್ರಿಪ್ಪ. ಅದಕ್ಕೆ ಹೇಳ್ತಾರ ಜ್ಞಾನಿಗಳು, ಏನ್ ಹೇಳ್ತಾರ್ರಿಪ್ಪ ಮಾತ? ಅನುಭವದ ಮಾತು ಅನುರಾಗವಾಗಿ, ಅನುಭವದ ಮಾತು ಅನುರಾಗವಾಗಿ ಎಲ್ಲರ ಹೃದಯ ತಟ್ಟುದಪ್ಪ ಅಂದ್ರ ಆ ಮಾತ ಏನಾಗ್ತದಪ್ಪ ಅಂದ್ರ ಮಾತಾಡಿದ ಮಾತ ಸ್ವಾರ್ಥ ಆಗ್ತದ. ಸ್ವಾರ್ಥ ಆಗ್ತದ್ರಿಪ್ಪ, ಸ್ವಾರ್ಥ ಆಗ್ತದ. ಬಡವನ ಅನುಭವದ ಮಾತು ಬದುಕು ಕಟ್ಟಿ ಕೊಡ್ತದ. ಹೌದೌದ್ರಿಪ್ಪ. ಶ್ರೀಮಂತನ ಆಶಯದ ಮಾತ ಬದುಕಿನ ನೆಮ್ಮದಿ ಹಾಳು ಮಾಡ್ತದ. ಹೌದೌದ್ರಿಪ್ಪ, ಖರೆಯದ ಮಾತ. ಮಾತಿನೊಳಗ ಬಹಳ ಪ್ರಕದ ವಿಚಾರ ಮಾಡಿ ಮಾತಾಡ್ರಿ ಅಂತ. ಹೌದೌದ್ರಿಪ್ಪ. ನಾ ಏನಾರ ಅಂದಿರ್ತೀನಿ, ನೀವೊಂದು ಏನಾರ ತಿಳ್ಕೊಂಡು ಬಂದು ತೆಲಿಗೆ BP ಏರ್ಸ್ಕೊಂಡ್ ಬಂದು ಇಲ್ಲಿ ಏನಾರ ಮಾತಾಡಿದ್ರೆ ನಡೆಯಂಗಿಲ್ಲ ಶಿವರಾಯ ಮಾಸ್ತರ. ಹೌದೌದು. ಅಲ್ಲ ನಾವು ನಿಮ್ಗ ಅಂದಿದ್ದೀವಪ್ಪ ಅಂದ್ರ ನೀವು ನಮಗ್ ಕಿವಿಗೆ ಹಳ್ಳ ಹಚ್ಚ್ರಿ. ಹೌದು, ಕೇಳ್ರಿ. ಯಾನಿದು ಸುಳ್ಳೆ? ಅದಕ್ಕೆ ಹೇಳಿದ್ರ ಅವರು ಸಾಹಿತ್ಯ, ನೀವು ಒಬ್ರು ಸಾಹಿತ್ಯಗಾರ ಇದ್ರಿ, ನಾವೊಬ್ರು ಪುರಾಣಕಾರ ಇದೀವ್ರಿ. ಹೌದೌದು. ನಾ ಮಾಡೋ ಕೆಲಸ ನಿನಗ ಬರಂಗಿಲ್ಲ, ನೀ ಮಾಡೋ ಕೆಲಸ ನನಗ ಬರಂಗಿಲ್ಲ. ಬರಂಗಿಲ್ಲ. ಇದು ನಿನಗೂ ಗೊತ್ತದ, ನನಗೂ ಗೊತ್ತದ, ಎಲ್ಲರಿಗೂ ಗೊತ್ತದ ಮಾತ. ಸಾಹಿತ್ಯದೊಳಗ ಒಂದ್ ಸ್ಟೆಪ್ ಮುಂದೆ ಇದೀರಿ. ಹೌದು. ಪುರಾಣದೊಳಗ ನಾವಿದೀವಿ. ಹೌದು. ಈಗ ನೀವು ಹೇಳಿದ್ರಿ ನಮ್ಮ ಇವರು ಬುತ್ತಾಳಿ ಮಾಸ್ತರ ಹಾಡಿ ಬಿಟ್ಟಿರ್ತಕ್ಕಂತ ಮಾರ್ಗ ಮುಂದೆ ಹಚ್ಚಿ ಹಾಡಿರಿ. ಹಾಡ್ಯಾರ್ರಿಪ್ಪ. ನೀವು ಬಿಟ್ಟಿರ್ತಕ್ಕಂತ ಮಾರ್ಗ ನಾವು ಹಾಡಿ ಮುಂದೆ ಬಿಟ್ಟಿವಿ. ಈಗ ಹೌದೌದ್ರಿಪ್ಪ. ಇದನ್ನ ಹಿಂಗೆ ನಡಿಲತ್ತು ಹೇಳಿರಿ. ಹೇಳ್ಯಾರ. ಇವತ್ತ ಕುರ್ಗಿ ಕೊಳ್ಳೆ ಕಟ್ಟದವ್ರು ನಾವು ನಮ್ಮ ಬೆನ್ನ ಹತ್ತಿರಿ. ಇದು ನಮ್ಗ ಒಳ್ಳೆ ಮಾತದ ಇಲ್ಲ ನಂಗಿಲ್ಲ, ಒಳ್ಳೆ ಮಾತದ. ಕರೆ ನಮ್ಮ ಬೆನ್ನ ಹತ್ತಿರಿ ಅಂದ್ರೆ ಕೊನೆವರೆಗೂ ನಮ್ ಬೆನ್ನ ಹತ್ರಿ. ಈಗ ನಾವೊಂದು ದಾರಿ ಹಾಕ್ತೀನಿ, ಆ ದಾರಿಗೆ ಹೊಂಟ ಬರ್ರಿ. ಏನು ಬಹಳ ದೊಡ್ಡದೇನಿಲ್ಲ. ಇವತ್ತಿನ ದಿವಸ ಈ ಜವಳಿ ಡಿ ಗ್ರಾಮದೊಳಗ ಹಾಲು ಮತದೊಳಗ ನಾವೊಂದು ಪ್ರಶ್ನೆ ಮಾಡ್ತೀನಿ. ಇಲ್ಲಿ ಹಾಲು ಮತದೊಳಗ ಒಂದು ನಾವು ಪ್ರಶ್ನೆ ಮಾಡ್ತೀನಿ. ಪ್ರಶ್ನೆ ಹೆಂಗ ಮಾಡ್ತೀನಿ ಅಂದ್ರ, ಹೆಂಗ ಮಾಡ್ತೀರಿಪ್ಪ? ಇಂಥ ಪುಸ್ತಕದೊಳಗ ಪ್ರಶ್ನೆ ಮಾಡ್ತೀನಿ, ಇಂಥ ಪುಟ ಸಂಖ್ಯೆದಾಗ ಮಾಡ್ತೀನಿ. ನೀವು ಉತ್ತರ ಹೇಳುದು ಬೇಡ, ಬರೇ ಬುಕ್ಕ ತಂದು ತೋರಿಸ್ದಪ್ಪ ಅಂದ್ರ ನಾವು ಜವಳಿ ಗ್ರಾಮದೊಳಗ ಶಿವರಾಯ ಮಾಸ್ತರ್ ನನಗಿಂತ ಹೆಚ್ಚು ಅಂತ ಹೇಳ್ತೀನಿ. ಹೌದು. ಬುಕ್ ಹೆಸರು, ಪೇಜ್ ನಂಬರ್ ಹೇಳಿ ಪ್ರಶ್ನೆ ಮಾಡುವುದು. ಈಗ ಇದು ನಿನ್ ಕೈಲಿ ಆಗ್ತದ? ಆಗ್ತದ್ರಿ. ಅವರು ಶಾಣ್ಯರದಾರ, ಜ್ಞಾನಿಗಳದಾರ, ಪಂಡಿತರದಾರ. ನಾ ಅದಕ್ಕೆ ಹೇಳಿದ್ದೆ, ನೀ ಮಾಡುದು ನನಗ ಬರಂಗಿಲ್ಲ, ನಾ ಮಾಡುದು ನಿನಗ ಬರಂಗಿಲ್ಲ. ಹೌದೌದು. ಎಲ್ಲಾ ಕಲೆ ಎಲ್ಲರಲ್ಲಿ ಇಲ್ಲ. ಅದಕ್ಕೆ ಸರ್ವಜ್ಞ ಹೇಳೇನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ. ಹೌದೌದ್ರಿಪ್ಪ. ಒಬ್ಬರಿಗೆ ಕೊಟ್ರೆ ಮತ್ತೊಂದು ಒಬ್ಬರಿಗೆ ಕೊಟ್ಟಾನ ಭಗವಂತ, ಎಲ್ಲಾನು ಒಬ್ಬರಿಗೆ ಕೊಟ್ಟಿಲ್ಲ. ಒಬ್ರೊಬ್ರಿಗೆ ಒಂದೊಂದು ಕಲೆ ಅದ. ಹೌದೌದು. ಮತ್ತೆ ಎಲ್ಲಾ ಕಲೆ ನಿನಗೆ ಕೊಟ್ಟಿದ್ರಪ್ಪ ಅಂದ್ರೆ ಹುಡುಕದವ್ರು ಎಲ್ಲಿ ಹೋಗೋದು ಅಂತ. ಹೌದೌದು. ಯಾರು ಮಾತಾಡ್ತೀರಿ? ವಿಚಾರ ಮಾಡಿ ಮಾತಾಡ್ರಿ. ಹೌದು. ಈಗ ನಾವೊಂದು ಪ್ರಶ್ನೆ ಮಾಡ್ತೀನಿ, ಮತ್ತೆ ಅದಕ್ಕೆ ನೀವು ರೆಡಿ ಇದ್ರಿಪ್ಪ ಅಂದ್ರೆ ಬರೆಯಲ್ಲ. ಹೇಳ್ರಿ. ಈಗ ಏನ್ ಪ್ರಶ್ನೆ ಮಾಡ್ತೀನಿ ಅಂದ್ರ, ಏನ್ ಮಾಡ್ತೀರಿಪ್ಪ? ಸಿದ್ದಮಾಳಿಂಗರಾಯ ಯಾವ ಹೊನ್ನುಂಟಿಗೆ ಎಂಕಣ ಗೌಡನ ಹೊಲದೊಳಗ ಕುರಿ ಬಿಟ್ಟಿದ್ದ. ಹೌದು. ಕುರಿ ಬಿಟ್ಟಂತ ಸಂದರ್ಭದೊಳಗ ಗೌಡನ ಆಳ ಮಗ ಹೊಲಕ್ಕೆ ಬಂದು ನೋಡಿ ಹೋಗಿ ಗೌಡರಿಗೆ ಸುದ್ದಿ ಮುಟ್ಟಿಸದ. ಏನಂತ್ರಿಪ್ಪ? ಯಾವ್ದೋ ಊರಿನ ಕುರುಬ ಬಂದು ನಮ್ಮ ಹೊಲದೊಳಗ ಕುರಿ ಬಿಟ್ಟನ ಗೌಡ್ರಿ ಅಂತ ಹೇಳದಂತ ಸಂದರ್ಭದೊಳಗ ಮುಂದೆ ಏನಾಯ್ತ್ರಿಪ್ಪ? 7 ಗೇಣಿನ ಕುದುರೆ ಹತ್ತಿ ಗೌಡ ಬರಕಾಲ್ ಹಿಡ್ಕೊಂಡು ಬಂದು ಎಲ್ಲಿ ಸಿದ್ದಮಾಳಿಂಗರಾಯ ಬಂದು ಹೊಡಿತಾನ್ರಿಪ್ಪ. ಈ ಹೊಡೆದಿ ಏಟು ಯಾರಿಗೆ ಬೀಳ್ತಾವಪ್ಪ ಅಂದ್ರೆ ಗೌಡನ ಹೆಂಡತಿಗೆ ಬೀಳ್ತಾವ. ಮನ್ಯಾಗ ಹೋಗಿ ಮಾಳಿಂಗರಾಯಾಗ ಹೊಡೆದಿ ಏಟ ಗೌಡ ಹೊಡಿತಿದ್ದ, ಗೌಡ ಹೊಡೆದಿ ಏಟ ಮಾಳಿಂಗರಾಯಾಗ ಬೀಳ್ತಿದ್ವಲ್ಲ, ಅದೇ ಪ್ರಕಾರ ಮನಿಯೊಳಗೆ ಏಟು ಬೀಳ್ತಿದ್ವು ಅಂತ. ಹೌದ್ರಿಪ್ಪ. ಗೌಡತಿಗೆ ಮನೆಯಾಗ ಬೀಳ್ತಿದ್ವು ಅಂತ ಏಟ. ಹೌದು.
ನಿಮಗೆ ಇಲ್ಲಿ ಏನ್ ಪ್ರಶ್ನೆ ಕೇಳ್ತೀನಿ ಅಂದ್ರ ಏನ್ ಕೇಳುದಂದ್ರಿಪ್ಪ? ಹೆಂಗ ಗೌಡ ಮಾಳಿಂಗ್ರ ಹೊಡೆದಾಗ ಹೆಣತಿಗೆ ಹೋಗಿ ಬೀಳ್ತಿದ್ರು ನೋಡಿ ಏಟ ಗೌಡನ ಹೆಣತಿಗೆ ಬೀಳ್ತಿದ್ವಲ್ಲ ಹೌದು. ಹಂಗ ಹಾಲು ಮತದೊಳಗ ಒಬ್ಬ ರೈತ ಹೊಲ ಉಳಲಿಕತ್ತಿದ್ದ. ಹೊಲ ಉಳಲಿಕ್ಕಿದ್ದ. ಹೊಲ ಉಳುವಂತ ಸಂದರ್ಭದೊಳಗ ಎತ್ತಿಗೆ ಬರ್ಕಲ್ಯ ಹೊಡಿತಿದ್ದವ. ಏನ್ರಿ? ಎತ್ತಿಗೆ ಬರ್ಕೊಲ್ಲೇ ಹೊಡಿತಿದ್ದ. ಎತ್ತಿಗೆ ಬರ್ಕಲ್ಯ ಹೊಡೆದಂತ ಸಂದರ್ಭದೊಳಗ ಅವು ಏಟಿ ಎಲ್ಲಿ ಬೀಳ್ತಿದ್ವಪ್ಪ ಅಂದ್ರ ಮಠದಾಗ ಕೂತಿರ್ತಕ್ಕಂತ ಹಾಲು ಮತದ ಒಬ್ಬ ಶರಣಗೆ ಬೀಳ್ತಿದ್ವು ಏಟ. ಎತ್ತಿಗೆ ಹೊಡೆದಂತ ಏಟ್ ಹೋಗಿ ಹಾಲು ಮತದ ಒಬ್ಬ ಶರಣಗೆ ಬೀಳ್ತಿದ್ವು. ಮಠದ ಹೊಲನೇ ಅದು, ಮಠದ ಹೊಲನೇ. ಆ ಹೊಲದೊಳಗ ಒಬ್ಬ ರೈತ ಗಳೆ ಹೊಡೆಯುವಂತ ಸಂದರ್ಭದೊಳಗೆ ಎತ್ತಿಗೆ ಬರ್ಕಲ್ಯ ಹೊಡೆದು ಮಠದಾಗಿದ್ದಿರ್ತಕ್ಕಂತ ಹಾಲು ಮತದ ಒಬ್ಬ ಶರಣಗೆ ಬೀಳ್ತಿದ್ವು ಏಟ. ಹೌದು. ಯಾವ ಶರಣಗೆ ಬೀಳ್ತಿದ್ದು, ಯಾವ ಊರಾಗಿ ಈ ಘಟನೆ ಆಗ್ಯದ, ಹಾಲು ಮತದ ಪುಸ್ತಕದ ಹೆಸರು ಹೇಳ್ತೀನಿ, ಬುಕ್ಕ ತಂದು ತೋರಿಸಿದ್ರೆ ಇವತ್ತು ನೀನೇ ಹೆಚ್ಚಿಗೆ ನಾನೇ ಸೋತಂಗ. ಹೌದು. ಇವತ್ತು ಶಿವರಾಯ ಮಾಸ್ತರ್ ದೊಡ್ಡವ, ಶರಣ ಮಾಸ್ತರ್ ಸಣ್ಣ ಅಂದಂಗ. ಮತ್ತ ಮುಂದಿನ ಪಾರಕ್ಕೆ ಬಂದು ನೀನು ನನ್ನಂಗೆ ಪುಸ್ತಕದ ಹೆಸರು ಹೇಳಿ ಹಾಲು ಮತಾತ ಮ್ಯಾಲ ಬುಕ್ಕಕ್ಕೆ ಹಾಲು ಮತಾತ ಇರ್ಬೇಕಂತ. ಯಾಕಂದ್ರೆ ನಾ ಹೋದಂಗ ನೀವ್ ಹೋಗ್ತೀನಿ ಅಂದಿವಿ. ನಾ ಹೆಂಗ್ ಹೋಗ್ತೀನಿ ಅಂತ ಹೇಳಿರಿ. ಹೌದು. ಹಾಲು ಮತಾತ ಬುಕ್ಕಿಗೆ ಮ್ಯಾಲ ಇರಬೇಕು. ಅದ್ರೊಳಗ ಯಾವ ಬುಕ್ಕದ ಹೆಸರು ಹೇಳ್ತಿ ಹೇಳಿ ಬಿಟ್ಟು ಹೋದ್ರಪ್ಪ ಅಂದ್ರ ನನಗ ಮುಂದ ನೀ ಏನ್ ಹೇಳ್ತಲ್ಲ ಅದಕ್ಕ ನಿನ್ನ ಮನ್ಯಾಗ 1 ವರ್ಷ ಜೀತ ಇರ್ತೀನ. ಹೌದು. ಶಿವರಾಮ ಮಾಸ್ತರ, ನಿನ್ನ ಮನ್ಯಾಗ 1 ವರ್ಷ ಜೀತ ಇರ್ತೀನಿ ಬಿಟ್ಟು ಹೋದ್ನಿ ಅಂದ್ರ. ಹೌದು. ಇವೆಲ್ಲ ಕಾರ್ಯಕರ್ತಿ ನಾ ಅದಕ್ಕೆ ಹೇಳಿನಿ. ಹೌದು.